ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೌತಿರ್ಧ್ರುವಾನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ ತಂಡಿ ಮಹರ್ಷಿಯು ಹಿಂದೆ ಮಹಾದೇವನನ್ನು ಸ್ತುತಿಸಿದ ರೀತಿಯನ್ನು ಉಪಮನ್ಯುವು ಕೃಷ್ಣನಿಗೆ ತಿಳಿಸಿದುದು ಎಂಬ 47ನೇ ಅಧ್ಯಾಯಕ್ಕೆ ಸ್ವಾಗತ. ಉಪಮನ್ಯುವು ಶ್ರೀಕೃಷ್ಣನನ್ನು ಕುರಿತು ಹೇಳುತ್ತಿದ್ದಾನೆ. ಈ ಕಥೆಯನ್ನು ಸ್ವತಃ ವಾಸುದೇವನೇ ಯುಧಿಷ್ಠಿರನಿಗೆ ಹೇಳುತ್ತಿರುವುದು. ವಾಸುದೇವ, ಹಿಂದೆ ಕೃತಯುಗದಲ್ಲಿ ತಂಡಿ ಎಂಬ ಪ್ರಸಿದ್ಧನಾದ ಋಷಿಯೊಬ್ಬನಿದ್ದನು. ಅವನು 10,000 ವರ್ಷಗಳವರೆಗೆ ಸಮಾಧಿಯಿಂದ ಮಹಾದೇವನನ್ನು ಆರಾಧಿಸಿದನು. ಸ್ತುತಿವಾಕ್ಯಗಳಿಂದ ಹಲವು ಬಗೆಯಾಗಿ ಸ್ತೋತ್ರ ಮಾಡಿದ ಮೇಲೆ ಮಹಾದೇವನನ್ನು ಕಂಡನು. ಆ ಮುನಿಯು ಮಹಾದೇವನನ್ನು ತಪೋಯೋಗದಿಂದ ಧ್ಯಾನಿಸುತ್ತಾ ತನ್ನಲ್ಲಿ ತಾನು ಆಶ್ಚರ್ಯ ಪರವಶನಾಗಿ ಹೀಗೆಂದನು. ಸಾಂಖ್ಯರು ಯಾವನನ್ನು ಮೂಲ ಪ್ರಕೃತಿ ಎಂದು ಹೇಳುವರೋ, ಯೋಗಿಗಳು ಯಾವನನ್ನು ಪ್ರಕೃತಿಗೂ ನಿಯಾಮಕನಾದ ಪುರುಷನೆಂದು ಹೇಳುವರೋ, ವೇದಾಂತ ಶಾಸ್ತ್ರಜ್ಞರು ಯಾವನನ್ನು ಜಗತ್ತಿನ ಉತ್ಪತ್ತಿ ವಿನಾಶಕ್ಕೆ ಕಾರಣನೆಂದು ತಿಳಿಯುವರೋ, ದೇವಾಸುರ ಮಹರ್ಷಿಗಳಲ್ಲಿ ಯಾವನಿಗಿಂತ ಮೇಲಾದವನು ಬೇರೆ ಇಲ್ಲವೋ, ಆದ್ಯಂತಗಳಿಲ್ಲದವನು, ಉತ್ಪತ್ತಿರಹಿತನು, ನಿತ್ಯಾನಂದ ರೂಪನು, ದೋಷರಹಿತನು ಆದ ಆ ಭಗವಂತನನ್ನು ನಾನು ಮರೆಹೋಗುವೆನು ಎಂದು ಧ್ಯಾನಿಸುತ್ತಿರುವಾಗಲೇ ಅವ್ಯಯನು, ಅಚಿಂತ್ಯನು, ಅಸಮಾನನು, ನಿರ್ವಿಕಾರನು, ಅಪರಿಚ್ಛಿನ್ನನು, ಪೂರ್ಣನು, ನಿರ್ಗುಣನು, ತ್ರಿಗುಣಾತ್ಮಕವಾದ ಪ್ರಕೃತಿಯಲ್ಲಿ ಇರುವವನು, ಯೋಗಿಗಳಿಗೆ ಆನಂದ ರೂಪನು, ಮೋಕ್ಷವೆಂದು ಕರೆಯಲ್ಪಡುವವನು, ಮನುಗಳಿಗೂ ಇಂದ್ರಾದಿ ದೇವತೆಗಳಿಗೂ ಪ್ರಪಂಚಕ್ಕೂ ಬ್ರಹ್ಮನಿಗೂ ಶರಣ್ಯನು, ಶುದ್ಧನು, ಅಸಂಖ್ಯೇಯನು, ಆತ್ಮಶುದ್ಧಿಯಿಲ್ಲದವರಿಗೆ ದುರ್ಲಭನು, ತಮಸ್ಸಿಗಿಂತಲೂ ಪರನಾದವನು, ಪ್ರಕೃತಿಗಿಂತಲೂ ಮೇಲಾದ ಆತ್ಮಕ್ಕೂ ಮೇಲೆನಿಸಿದವನು, ಪ್ರಾಣಿಗಳನ್ನು ನಡೆಸತಕ್ಕವನು, ಜೀವದಲ್ಲಿ ಅಡಗಿರುವ ಜ್ಯೋತಿರೂಪನೂ ಆದ ಆ ಮಹಾದೇವನನ್ನು ತನ್ನ ಉಗ್ರ ತಪಸ್ಸಿಗೆ ಫಲವಾಗಿ ಕಂಡೊಡನೆ ಅವನನ್ನು ಹೀಗೆಂದು ಸ್ತೋತ್ರ ಮಾಡತೊಡಗಿದನು. ದೇವಾ, ನೀನು ಪವಿತ್ರಗಳಲ್ಲಿ ಪವಿತ್ರನು, ಉತ್ತಮ ಗತಿಯುಳ್ಳವರಿಗೂ ನೀನು ಮೇಲಾದ ಗತಿ, ತೇಜಸ್ಸುಗಳಲ್ಲಿ ಉತ್ತಮ ತೇಜಸ್ಸು, ತಪಸ್ಸುಗಳಲ್ಲಿ ಮೇಲಾದ ತಪಸ್ಸು, ವಿಶ್ವಾವಸುವೆಂಬ ಗಂಧರ್ವನಿಂದಲೂ ಹಿರಣ್ಯಾಕ್ಷನೆಂಬ ಅಸುರನಿಂದಲೂ ದೇವೇಂದ್ರನಿಂದಲೂ ನಮಸ್ಕರಿಸಲ್ಪಟ್ಟವನು, ಸರ್ವ ಮಂಗಳಪ್ರದನು, ಸತ್ಯ ಸ್ವರೂಪನು, ನಿನಗೆ ನನ್ನ ನಮಸ್ಕಾರವು. ಜನನ ಮರಣಗಳಿಗೆ ಭಯಪಟ್ಟು ಮೋಕ್ಷ ಸಾಧನೆಗಾಗಿ ಯತ್ನಿಸುವ ಯತಿಗಳಿಗೆ ನಿರ್ವಾಣವನ್ನು ಕೊಡತಕ್ಕವನು ನೀನೇ. ಸಹಸ್ರ ಕಿರಣಗಳುಳ್ಳ ನಿನಗೆ ನಮಸ್ಕಾರವು. ಬ್ರಹ್ಮೇಂದ್ರ ವಿಷ್ಣುಗಳಾಗಲಿ ವಿಶ್ವೇ ದೇವತೆಗಳಾಗಲಿ ಮಹರ್ಷಿಗಳಾಗಲಿ ನಿನ್ನನ್ನು ಯಥಾವತ್ತಾಗಿ ತಿಳಿಯಲಾರರು. ಇನ್ನು ನಮ್ಮಂಥವರ ಪಾಡೇನು? ಎಲ್ಲವೂ ನಿನ್ನಿಂದಲೇ ಉಂಟಾಗಿ ನಿನ್ನಲ್ಲಿಯೇ ನೆಲೆಸಿರುವುದು. ಕಾರಣನೆಂದು, ಪುರುಷನೆಂದು, ಬ್ರಹ್ಮನೆಂದು ಕರೆಯಲ್ಪಡುವವನು ನೀನೇ. ನಿನ್ನ ಶರೀರಗಳು ಹೀಗೆ 3 ವಿಧಗಳೆಂದು ಪುರಾಣಜ್ಞರು ಹೇಳುವರು. ಬ್ರಹ್ಮ ವಿಷ್ಣು ಮಹೇಶ್ವರರೆಂಬ ತ್ರಿಮೂರ್ತಿಗಳು ನೀನೇ. ಆತ್ಮ ದೇಹ ಪಂಚಭೂತಗಳಲ್ಲಿ ವಿಭಕ್ತವಾಗಿ ಆದಿಪೌರುಷ, ಅಧ್ಯಾತ್ಮ, ಆಧಿಭೂತವೆಂದು ಕರೆಯಲ್ಪಡುವವನು ನೀನೇ. ಹಾಗೆಯೇ ದೇವತೆಗಳಲ್ಲಿಯೂ ಪ್ರಪಂಚದಲ್ಲಿಯೂ ಜ್ಞಾನದಲ್ಲಿಯೂ ಯಜ್ಞಗಳಲ್ಲಿಯೂ ನೀನೇ ಇರತಕ್ಕವನು. ದೇವತೆಗಳಿಗೂ ದುರ್ಜ್ಞೇಯನಾದ ನಿನ್ನನ್ನು ವಿದ್ವಾಂಸರು ತಮ್ಮ ಆತ್ಮದಲ್ಲಿಯೂ ದೇವ ಸ್ವರೂಪದಲ್ಲಿಯೂ ಇರುವುದನ್ನು ಕಂಡುಕೊಂಡು ಸಂಸಾರ ಮುಕ್ತರಾಗಿ ಉತ್ತಮ ಗತಿಯನ್ನು ಹೊಂದುವರು. ಓ ಪ್ರಭು, ನಿನ್ನ ಅನುಗ್ರಹವು ಉಂಟಾಗುವವರೆಗೆ ಪ್ರಾಣಿಗಳು ಎಷ್ಟೋ ಜನನ ಮರಣಗಳಲ್ಲಿ ತೊಳಲುವವು. ಸ್ವರ್ಗ ಮೋಕ್ಷಗಳಿಗೆ ಮಾರ್ಗವನ್ನು ತೋರಿಸಿ ಅದನ್ನು ಕೊಡತಕ್ಕವನು ನೀನೇ, ಅದನ್ನು ತಪ್ಪಿಸತಕ್ಕವನು ನೀನೇ. ಸ್ವರ್ಗ ಮೋಕ್ಷಗಳು, ಕಾಮ ಕ್ರೋಧಗಳು, ಸತ್ವ ರಜಸ್ತಮೋ ಗುಣಗಳು, ಊರ್ಧ್ವ ಅಧೋಲೋಕಗಳು, ತ್ರಿಮೂರ್ತಿಗಳು, ಸ್ಕಂದನು, ಇಂದ್ರನು, ಸೂರ್ಯ ಯಮರು, ಚಂದ್ರ ವರುಣರು, ಮನುವು, ಧಾತೃವಿಧಾತೃಗಳು, ಧನೇಶ್ವರನಾದ ಕುಬೇರನು ನೀನೇ. ಪಂಚಭೂತಗಳು, ವಾಕ್ಕು, ಬುದ್ಧಿ, ಸ್ಥಿತಿ, ಮತಿ, ಸತ್ಯ ಅನೃತಗಳು, ಕರ್ಮಗಳು ಎಲ್ಲವೂ ನೀನೇ. ಭಾವಾಭಾವಗಳು ನೀನೇ. ಇಂದ್ರಿಯಗಳು, ಇಂದ್ರಿಯಾರ್ಥಗಳು ನೀನೇ. ಪ್ರಕೃತಿಗಿಂತಲೂ ಪರನು, ಸತ್ಯ ಸ್ವರೂಪನು ನೀನೇ. ಲೋಕವು, ಲೋಕಕ್ಕಿಂತಲೂ ಮೇಲ್ಪಟ್ಟ ಸ್ವರೂಪವು, ಅದಕ್ಕೂ ಮೇಲಾದವನು ನೀನೇ. ಪರಬ್ರಹ್ಮವು, ಪರಮ ಪದವು ನೀನೇ. ಧ್ಯಾನಕ್ಕೆ ಸಿಕ್ಕತಕ್ಕವನು, ಅಚಿಂತ್ಯನು ನೀನೇ. ಸಾಂಖ್ಯ ಯೋಗ ಶಾಸ್ತ್ರಜ್ಞರು ಬಯಸತಕ್ಕ ಗತಿಯು ನೀನೇ. ಈಗ ನಾವು ಕೃತಾರ್ಥರಾದೆವು. ಈಗ ನಾವು ಜ್ಞಾನಿಗಳ ಗತಿಯನ್ನು ಹೊಂದಿದೆವು. ಇದುವರೆಗೆ ಪರದೈವವಾದ ನಿನ್ನನ್ನು ತಿಳಿಯದೆ ಮೂಢರಾಗಿದ್ದೆವು. ಅನೇಕ ಜನ್ಮಗಳ ಸಾಧನೆಗಳಿಂದ ಈಗ ನಿನ್ನಲ್ಲಿ ಭಕ್ತಿಯುಂಟಾಯಿತು. ಯಾವನನ್ನು ತಿಳಿದು ಮೋಕ್ಷವನ್ನು ಹೊಂದುವರೋ
ಅಂತಹ ಭಕ್ತಾನುಗ್ರಹಕಾರಿಯಾದ ನೀನು ನನಗೆ ಪ್ರತ್ಯಕ್ಷನಾದೆ. ದೇವಾಸುರ ಮಹರ್ಷಿಗಳಿಗೂ ತಿಳಿಯದ ರಹಸ್ಯ ವಸ್ತುವೆನಿಸಿ ಯೋಗಿಗಳಿಗೂ ತಿಳಿಯಲು ಸಾಧ್ಯನಾಗಿ ಗುಹೆಯಲ್ಲಿ ಅಡಗಿಸಲ್ಪಟ್ಟಿರುವ ಆ ಭಗವಂತನೇ ನೀನು. ಸರ್ವತೋಮುಖನು, ಸರ್ವಾತ್ಮನು, ಸರ್ವಜ್ಞನು, ಸರ್ವದರ್ಶಿಯೂ ಆದ ನೀನು ನನ್ನ ಮುಂದೆ ಗೋಚರಿಸಿದೆ. ದೇಹವನ್ನು ಉಂಟು ಮಾಡುವವನು, ಅದನ್ನು ಭರಿಸುವವನು, ದೇಹವುಳ್ಳವನು, ಅದನ್ನು ಅನುಭವಿಸುವವನು, ದೇಹಿಗಳಿಗೆ ಗತಿಯೂ ನೀನೇ. ಇದರಂತೆಯೇ ಪ್ರಾಣಾದಿಗಳನ್ನು ಉಂಟು ಮಾಡತಕ್ಕವನು, ಅದನ್ನು ಧರಿಸಿ ಪ್ರಾಣಿಗಳಿಗೆ ಗತಿಯೆನಿಸಿದವನು ನೀನೇ. ನೀನು ಆತ್ಮಕ್ಕೂ ಆತ್ಮನು, ಆತ್ಮಜ್ಞಾನದಿಂದ ಧ್ಯಾನ ಮಾಡತಕ್ಕವರಿಗೆ ನೀನೇ ಗತಿ. ಪುನರ್ಜನ್ಮವನ್ನು ಬಯಸದವರು ಹೊಂದತಕ್ಕ ಸ್ಥಾನವೂ ನೀನೇ. ಸಮಸ್ತ ಭೂತಗಳಿಗೂ ಶುಭಾಶುಭ ಗತಿಗಳನ್ನು ಕೊಡತಕ್ಕವನು ನೀನೇ. ಎಲ್ಲ ಜಂತುಗಳ ಜನನ ಮರಣಗಳನ್ನು ಉಂಟು ಮಾಡುವವನು ನೀನೇ. ಸಿದ್ಧಿಯನ್ನು ಬಯಸತಕ್ಕವರಿಗೆ ನೀನೇ ಪ್ರಾಪ್ಯ ಸ್ಥಾನವು. ಭೂಲೋಕವೇ ಮೊದಲಾದ ಎಲ್ಲ ಲೋಕಗಳನ್ನು ಸೃಷ್ಟಿಸಿ ಅವನ್ನೆಲ್ಲ ಅಷ್ಟಮೂರ್ತಿಗಳಿಂದ ನೀನು ಧರಿಸಿರುವೆ. ಈ ನಿನ್ನ ರೂಪದಿಂದಲೇ ಎಲ್ಲವೂ ಉಂಟಾಗಿ ಇದರಲ್ಲಿಯೇ ನೆಲೆಗೊಂಡು ಕೊನೆಗೆ ಇದರಲ್ಲಿಯೇ ಲಯಿಸುವುದು. ಈ ನಿನ್ನ ರೂಪವೊಂದೇ ಸನಾತನವೂ ಸ್ಥಿರವಾದುದು. ಸತ್ಯಲೋಕವನ್ನು ಬಯಸುವವರಿಗೆ ಸತ್ಯಲೋಕವು, ಮುಕ್ತರಿಗೆ ಮೋಕ್ಷವು, ಆತ್ಮಜ್ಞರು ಬಯಸತಕ್ಕ ಕೈವಲ್ಯವೂ ನೀನೇ. ದೇವಾಸುರ ಮನುಷ್ಯರಿಗೆ ಸುಲಭವಾಗಿ ತಿಳಿಯದಿರಬೇಕೆಂದೇ ಬ್ರಹ್ಮಾದಿಗಳು ನಿನ್ನನ್ನು ಗುಹೆಯಲ್ಲಿ ಮರೆಸಿಟ್ಟಿರುವಂತಿದೆ. ಹೃದಯಗತನಾದ ನಿನ್ನಿಂದ ಮೋಹಿತರಾಗಿ ದೇವಾದಿಗಳಾದರೂ ನಿನ್ನ ನಿಜವನ್ನು ತಿಳಿಯಲಾರದಿರುವರು. ನಿಷ್ಕಲ್ಮಷವಾದ ಭಕ್ತಿಯೋಗದಿಂದ ಯಾರು ಭಜಿಸುವರೋ ಅವರಿಗೆ ನೀನಾಗಿ ನಿನ್ನನ್ನು ಹೃದಯದಲ್ಲಿ ತೋರಿಸುವೆ. ಯಾವನನ್ನು ತಿಳಿದ ಮೇಲೆ ತಿರುಗಿ ಜನನ ಮರಣಗಳಿಲ್ಲವೋ, ಯಾವನನ್ನು ತಿಳಿದ ಮೇಲೆ ಬೇರೆ ತಿಳಿಯಬೇಕಾದುದೇನೂ ಇಲ್ಲವೋ, ಯಾವನನ್ನು ಪಡೆದ ಮೇಲೆ ಅದಕ್ಕಿಂತಲೂ ಬೇರೆ ಲಾಭವೇನೂ ಇಲ್ಲವೋ, ಅಂತಹ ನಿನ್ನನ್ನು ವಿಕಾರ ನಾಶಗಳೊಂದೂ ಇಲ್ಲದ ಮತ್ತು ಅಚಿಂತ್ಯವಾದ ಪರಗತಿಯೆಂದು ವಿದ್ವಾಂಸರು ತಿಳಿದಿರುವರು. ಸತ್ವರಜಸ್ತಮೋ ಗುಣಗಳ ತತ್ವವನ್ನು ತಿಳಿದವರು, ಆತ್ಮಜ್ಞಾನಿಗಳು, ಸೂಕ್ಷ್ಮದರ್ಶಿಗಳು ಆದ ಸಾಂಖ್ಯರು ನಿನ್ನ ಸೂಕ್ಷ್ಮ ರೂಪವನ್ನು ತಿಳಿದೇ ಸಂಸಾರದಿಂದ ಮುಕ್ತರಾಗುವರು. ವೇದವಿತ್ತುಗಳು ನಿನ್ನನ್ನೇ ಪ್ರಾಣಾಯಾಮ ನಿರತರಾಗಿ ನಿತ್ಯವೂ ಜಪಿಸುತ್ತಲೂ ಧ್ಯಾನಿಸುತ್ತಲೂ ಇರುವರು. ವೇದಾಂತದಲ್ಲಿ ಹೇಳಿದ ವೇದ್ಯ ವಸ್ತುವು ನೀನೇ ಎಂದು ನಿರೂಪಿಸುವರು. ಜ್ಞಾನಿಗಳು ಓಂಕಾರವೆಂಬ ರಥವನ್ನೇರಿ ಮಹೇಶ್ವರನಾದ ನಿನ್ನನ್ನು ಸೇರುವರು. ದೇವಯಾನವೆಂದು ಕರೆಯಲ್ಪಡುವ ಅರ್ಚಿರಾದಿ ಗತಿಗೆ ಆದಿತ್ಯನು ದ್ವಾರವೆಂದು, ಪಿತೃಯಾನವೆಂದು ಕರೆಯಲ್ಪಡುವ ಧೂಮಾದಿ ಮಾರ್ಗಕ್ಕೆ ಚಂದ್ರನು ದ್ವಾರವೆಂದು ಹೇಳುವರು. ಆ ದ್ವಾರಗಳೆರಡೂ ನೀನೇ. ಕಾಷ್ಟೆ, ದಿಕ್ಕುಗಳು, ಸಂವತ್ಸರಗಳು, ಯುಗಾರಂಭಗಳು, ದೇವಲೋಕದಲ್ಲಿಯೂ ಇತರ ಲೋಕಗಳಲ್ಲಿಯೂ ಇರುವ ಸಮಸ್ತ ಸೌಖ್ಯಗಳು, ದಕ್ಷಿಣೋತ್ತರಾಯಣಗಳು ಎಲ್ಲವೂ ನೀನೇ. ಮೊದಲು ಪ್ರಜಾಧಿಪತಿಯಾದ ಬ್ರಹ್ಮನು ನೀಲಲೋಹಿತನೆಂದು ಪ್ರಸಿದ್ಧನಾದ ನಿನ್ನನ್ನು ಹಲವು ಬಗೆಯ ಸ್ತುತಿಗಳಿಂದ ಆರಾಧಿಸಿಯೇ ಪುತ್ರಾರ್ಥವಾಗಿ ಪ್ರಾರ್ಥಿಸಿದನು. ಋಗ್ವೇದಿಗಳು ಕರ್ಮಗಳಲ್ಲಿ ರುಕ್ಕುಗಳಿಂದ ಸ್ತೋತ್ರ ಮಾಡುವುದು, ಯಜುರ್ವೇದಿಗಳು ಯಾಗಗಳಲ್ಲಿ ತ್ರೇತಾಗ್ನಿ ರೂಪದಿಂದ ಭಾವಿಸಿ ಆರಾಧಿಸುವುದು, ಸಾಮಗರು ಸಾಮಗಾನದಿಂದ ಸ್ತುತಿಸುವುದು ನಿನ್ನನ್ನೇ. ಅಥರ್ವಣ ವೇದಿಗಳು ಕರ್ಮಜ್ಞಾನಗಳಿಗೆ ನಿನ್ನನ್ನೇ ಫಲವಾದ ಪರಬ್ರಹ್ಮವೆಂದು ಸ್ತುತಿಸುವರು. ವೇದಜ್ಞರು ನಿನ್ನನ್ನೇ ಋತವೆಂದು, ಸತ್ಯವೆಂದು, ಪರಬ್ರಹ್ಮವೆಂದು, ಯಜ್ಞಕ್ಕೆ ಮೊದಲನೆಯ ಕಾರಣವೆಂದು, ಮುಖ್ಯ ದೇವತೆಯೆಂದು ಹೇಳುವರು. ನಿನಗೆ ರಾತ್ರಿ ಹಗಲುಗಳೆರಡು ಕಿವಿ ಮತ್ತು ಕಣ್ಣುಗಳು, ಪಕ್ಷಗಳು ಮಾಸಗಳು ನಿನ್ನ ಕೈಗಳು ಮತ್ತು ಶಿರಸ್ಸುಗಳು, ಋತುಗಳು ನಿನ್ನ ವೀರ್ಯವು, ತಪಸ್ಸು ನಿನ್ನ ಧೈರ್ಯವು, ಸಂವತ್ಸರಗಳೇ ನಿನ್ನ ಕಾಲು ತೊಡೆ ಮುಂತಾದ ಅಂಗಗಳು, ಮರಣಕಾರಿಯಾದ ಮೃತ್ಯುವು, ದಂಡಧರನಾದ ಯಮನು, ಅಗ್ನಿಯು, ಸಂಹಾರಕರ್ತನಾದ ಕಾಲಕ್ಕೂ ಆದಿ ಕಾರಣವಾದ ಮಹಾಕಾಲನೂ ನೀನೇ. ಚಂದ್ರ, ಸೂರ್ಯರು, ಗ್ರಹಗಳು, ವಾಯು, ಧ್ರುವನು, ಸಪ್ತರ್ಷಿಗಳು, ಸಪ್ತಲೋಕಗಳು, ಮೂಲ ಪ್ರಕೃತಿ, ನಕ್ಷತ್ರ, ಮಹತ್ತು ಮೊದಲಾದ ಕಾರ್ಯರೂಪ ವಿಕಾರಗಳು, ಆಬ್ರಹ್ಮ ಸ್ತಂಭ ಪರ್ಯಂತಗಳಾದ ಲೋಕಗಳು, ಚೇತನಾಚೇತನಗಳು, ಪಂಚಭೂತಗಳು, ಮನೋಬುದ್ಧ್ಯಹಂಕಾರಗಳು ಸೇರಿದ 8 ಬಗೆಯ ಪ್ರಕೃತಿಗಳು, ಪ್ರಕೃತಿಗೂ ಮೇಲ್ಪಟ್ಟ ಈಶ್ವರನು, ಇವೆಲ್ಲವೂ ಪರಮಶಿವನಾದ ನಿನ್ನ ಅಂಶರೂಪವಾಗಿಯೇ ನಡೆಯುತ್ತಿರುವವು. ಎಲ್ಲಕ್ಕೂ ಮೇಲ್ಪಟ್ಟ ನಿತ್ಯಾನಂದವೂ ನೀನೇ. ಮುಕ್ತರು ಹೊಂದತಕ್ಕ ಗತಿಯು, ಸಾಧುಗಳು ಧ್ಯಾನಿಸತಕ್ಕ ಉತ್ತಮ ವಸ್ತುವು ನೀನೇ. ದುಃಖರಹಿತವಾದ ಸ್ಥಾನವು, ಸನಾತನ ಬ್ರಹ್ಮವು, ವಿದ್ವಾಂಸರಿಗೆ ಉತ್ತಮ ಧ್ಯೇಯ ವಸ್ತುವು ನೀನೇ. ನೀನೇ ಪರಗತಿ, ನೀನೇ ಪರಮ ಜ್ಞಾನವು, ನೀನೇ ಪರಮ ತಪಸ್ಸು, ಪರಮ ಸಿದ್ಧಿಯು, ಪರಮ ಶಾಂತಿಯು, ಪರಮ ಸೌಖ್ಯವೂ ನೀನೇ. ಯೋಗಿಗಳಿಗೆ ನಿನ್ನನ್ನು ಸೇರಿದ ಮೇಲೆ ಬೇರೆ ಕೋರಿಕೆಯನ್ನು ಇರುವುದಿಲ್ಲ. ಅವರು ಕೃತಕೃತ್ಯರು.
ತುಷ್ಟಿ, ಸಿದ್ಧಿ, ಶ್ರುತಿ, ಸ್ಮೃತಿ, ಅಧ್ಯಾತ್ಮ ಜ್ಞಾನ, ವಿದ್ವಾಂಸರಿಗೆ ಶಾಶ್ವತವಾದ ನೆಲೆ ಎಲ್ಲವೂ ನಿನ್ನ ಸಾನ್ನಿಧ್ಯವೇ. ಭೂರಿ ದಕ್ಷಿಣಗಳುಳ್ಳ ಯಾಗಗಳಿಂದ ಯಾಜಿಸತಕ್ಕ ಯಜ್ಞಶೀಲರಿಗೆ ಲಭಿಸತಕ್ಕ ಗತಿಯು ನೀನೇ. ಯೋಗ ಜಪಾದಿ ನಿಯಮಗಳಿಂದ ದೇಹವನ್ನು ದಂಡಿಸಿ ತಪಸ್ಸು ಮಾಡಿದವರು ಹೊಂದಬೇಕಾದ ಪರಮಗತಿಯೂ ನೀನೇ. ಕರ್ಮಗಳನ್ನೆಲ್ಲ ಬಿಟ್ಟು ವಿರಕ್ತರಾಗಿ ಬ್ರಹ್ಮಸದನದಲ್ಲಿ ಸೇರತಕ್ಕವರು ನಿನ್ನನ್ನೇ ಸೇರುವರು. ಪುನರ್ಜನ್ಮವು ಬೇಡವೆಂದು ವೈರಾಗ್ಯವನ್ನು ಹಿಡಿದು ಪ್ರಕೃತಿ ಸ್ವಭಾವವನ್ನು ಜಯಿಸಿರತಕ್ಕವರು ಹೊಂದತಕ್ಕ ಗತಿಯೂ ನೀನೇ. ಲೌಕಿಕ ಜ್ಞಾನವೂ ಆತ್ಮಜ್ಞಾನವೂ ಉಳ್ಳವರಿಗೆ ನಾಮರೂಪಗಳಿಲ್ಲದೆಯೂ ನಿರ್ದುಷ್ಟವೂ ಆದ ಕೈವಲ್ಯಗತಿ ಎಂಬ ಉತ್ತಮ ಗತಿಯೂ ನೀನೇ. ವೇದಶಾಸ್ತ್ರ ಪುರಾಣಗಳಲ್ಲಿ ಮಾಡಲ್ಪಟ್ಟ 5 ಬಗೆಯ ಗತಿಗಳು ನಿನ್ನ ಅನುಗ್ರಹದಿಂದಲ್ಲದೆ ಬೇರೆ ವಿಧದಿಂದ ಸಿದ್ಧಿಸಲಾರವು ಎಂದನು. ಓ ವಾಸುದೇವ, ಈ ಪ್ರಕಾರವಾಗಿ ತಂಡಿಮುನಿಯು ಹಿಂದೆ ಬ್ರಹ್ಮದೇವನು ಸ್ತುತಿಸಿದ್ದ ಪರಬ್ರಹ್ಮವನ್ನು ತಾನು ಅದೇ ವಿಧವಾಗಿ ಸ್ತುತಿಸಿದನು. ಹೀಗೆ ಬ್ರಹ್ಮಜ್ಞನಾದ ತಂಡಿಮುನಿಯಿಂದ ಸ್ತುತಿಸಲ್ಪಟ್ಟ ಮಹಾದೇವನು ಪಾರ್ವತಿ ಸಮೇತನಾಗಿ ಮುಂದೆ ಕಾಣಿಸಿಕೊಂಡು ಬ್ರಹ್ಮೇಂದ್ರಾದಿಗಳಾಗಲಿ, ವಿಷ್ಣುವಾಗಲಿ, ವಿಶ್ವೇ ದೇವತೆಗಳಾಗಲಿ, ಮಹರ್ಷಿಗಳಾಗಲಿ ತನ್ನ ನಿಜವನ್ನು ಕಾಣಲಾರರೆಂದು ಹೇಳಿದ ಆ ಮಹರ್ಷಿಯ ಸ್ತುತಿವಾಕ್ಯಕ್ಕೆ ಸಂತೋಷಗೊಂಡು ಹೀಗೆಂದನು. ಓ ಮಹರ್ಷಿ, ನೀನು ಕಂದು ಕೊಂದಿಲ್ಲದವನಾಗಿ ಸಮಸ್ತ ದುಃಖಗಳಿಂದ ವರ್ಜಿತನಾಗಿ ಯಶಸ್ಸಿನಿಂದಲೂ ತೇಜಸ್ಸಿನಿಂದಲೂ ದಿವ್ಯ ಜ್ಞಾನದಿಂದಲೂ ಬೆಳಗುವೆ. ನನ್ನ ಅನುಗ್ರಹದಿಂದ ನಿನಗೆ ಮಹರ್ಷಿಗಳಿಗೂ ಸೇವ್ಯನಾಗಿ ಸೂತ್ರಕರ್ತನೆಂದು ಪ್ರಖ್ಯಾತನಾಗುವ ಮಗನು ಹುಟ್ಟುವನು. ಇದು ಹೊರತು ನಿನಗೆ ಇನ್ನೂ ಬೇರೆ ಕೋರಿಕೆಗಳೇನಿದ್ದರೂ ತಿಳಿಸು, ಯಾವುದನ್ನು ಕೊಡಲಿ ಎಂದನು. ಆಗ ತಂಡಿಯು ಬದ್ಧಾಂಜಲಿಯಾಗಿ, ನಿನ್ನಲ್ಲಿ ನನಗೆ ದೃಢಭಕ್ತಿ ಇರಲಿ, ಇದೇ ನನಗೆ ಬೇಕಾದ ವರವು ಎಂದನು. ರುದ್ರನು ಅವನಿಗೆ ಅದೇ ವರವನ್ನು ಕೊಟ್ಟು ದೇವರ್ಷಿಗಳಿಂದ ಸ್ತುತಿಸಲ್ಪಡುತ್ತಾ ತನ್ನ ಪರಿವಾರಗಳೊಡನೆ ಅಲ್ಲಿಯೇ ಅದೃಶ್ಯನಾದನು. ಆಮೇಲೆ ಆ ತಂಡಿಮುನಿಯು ಆಶ್ರಮಕ್ಕೆ ಹಿಂತಿರುಗಿ ಬಂದು ನಡೆದ ಸಂಗತಿಗಳನ್ನೆಲ್ಲ ತಿಳಿಸಿದನು. ಅಲ್ಲದೆ ಆ ತಂಡಿಯು ರುದ್ರನ ಯಾವ ಯಾವ ಪ್ರಸಿದ್ಧ ನಾಮಗಳನ್ನು ನನಗೆ ತಿಳಿಸಿದನೋ ಅದನ್ನು ಹೇಳುವೆನು ಕೇಳು. ಹಿಂದೆ ಬ್ರಹ್ಮನು ದೇವತೆಗಳ ಮುಂದೆ ಹೇಳಿದ ಆ ಸಹಸ್ರ ನಾಮಗಳು ಶಾಸ್ತ್ರಸಿದ್ಧವಾಗಿರುವವು. ಮಹಾತ್ಮನಾದ ತಂಡಿಯು ಈಶ್ವರಾನುಗ್ರಹದಿಂದ ಪಡೆದ ರಹಸ್ಯವಾದ ಆ ನಾಮಗಳನ್ನು ನನಗೆ ತಿಳಿಸಿರುವನು ಎಂದನು ವಾಸುದೇವನು ಯುಧಿಷ್ಠಿರನಿಗೆ. ಇದು ಅಥವಾ ಇಲ್ಲಿ ಕಥೆಯನ್ನು ಮೂಲದಲ್ಲಿ ಹೇಳುತ್ತಿರುವುದು ಉಪಮನ್ಯುವು ವಾಸುದೇವನಿಗೆ ಹೇಳುತ್ತಿರುವುದು, ಅದನ್ನೇ ವಾಸುದೇವನು ಯುಧಿಷ್ಠಿರನಿಗೆ ಹೇಳುತ್ತಿರುವನು. ಇದು ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದ 47ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.